ಕುತ್ಸಿತವೂ ಬೇಡ, ಒಳ್ಳೆಯವ ನಾನೆಂದು ಬಲು ಹೆಮ್ಮೆ ಪಡಬೇಡ, ಈ ಬಾಳುವೆ ಸ್ಥಿರವೆಂದು ನೀ ನಂಬಿಕೆಡಬೇಡ. ಈ ನಾಡಿಗೆ, ಈ ಭುವಿಗೆ ಆತ್ಮಜ್ಞಾನದ ಬೆಳಕನ್ನು ನೀಡಿರುವ ಎಲ್ಲ ಶರಣ ಸಂತ ಮಹಾಂತ ದಾರ್ಶನಿಕರನ್ನು ಸ್ಮರಣೆ ಮಾಡಿ, ಈ ನಾಡಿಗೆ ಅನ್ನವನ್ನು ನೀಡುವ ಅನ್ನದಾತರನ್ನು, ಈ ನಾಡನ್ನು ರಕ್ಷಣೆ ಮಾಡುವ ಸೈನಿಕರನ್ನು ಸ್ಮರಣೆ ಮಾಡಿಕೊಂಡು, ಈ ಒಂದು ಕವಿತಾಳ ಪಟ್ಟಣದಲ್ಲಿ KSN ಸಾಮಾಜಿಕ ಸೇವಾ ಸಮಿತಿಯ ವತಿಯಿಂದ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರುವಂತಹ ಕೆ ಶಿವನಗೌಡ ನಾಯಕರವರ 49ನೆಯ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಸಮಗ್ರ ನೀರಾವರಿ ಹಾಗೂ ನವಲಿ ಜಲಾಶಯ ನಿರ್ಮಾಣ, ತಿಂತನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಮಂಜೂರಾತಿ ಸಂಕಲ್ಪ ಸಮಾಗಮದ ಈ ಒಂದು ಪವಿತ್ರಮಯವಾದ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ತಮ್ಮೆಲ್ಲರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಬಹುಶಃ ಅವ್ರು ಹೇಳಿದರು, ಮೊದಲು ನೀವು ಮಾತಾಡ್ಬಿಡ್ರಿ, ಆಮೇಲೆ ಗುರೂಜಿಯವರು ಕೂಡ ಮಾತಾಡ್ಸೋಣ ಅಂತ ಹೇಳಿ. ಬಟ್ ನಾನೇನು ಅಂದ್ಕೊಂಡೆ, ಗುರೂಜಿಯವರು ಮಾತಾಡೋದನ್ನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಹೇಗೆ ಮಾತಾಡ್ತಾರೆ, ಅವರ ಆಶೀರ್ವಚನ ನಮ್ಮ ಭಾಗದ ಜನರಿಗೆ ಭಾಳ ಅವಶ್ಯವಾಗಿತ್ತು ಅಂತ ಹೇಳಿ ನಾನು ಮೊದಲೇ ಮಾತಾಡ್ಬೇಕಂತ ಈಗ ಅನ್ಸಕತ್ತೆ. ಇವತ್ತು ನಾವೆಲ್ಲರೂ ಭಾಳಷ್ಟು ಪವಿತ್ರವಾದಂಥ ದಿನದಲ್ಲಿದ್ದೀವಿ ಅಂತ ನಾನು ಭಾವಿಸ್ಕೋತೀನಿ. ಏನು ಅಂತಂದರೆ, ಈ ಸಭೆ 3 ಸಂಕಲ್ಪಗಳ ಸಮಾಗಮವನ್ನು ಹೊಂದಿದೆ. ಒಂದು ನವಲಿ ಜಲಾಶಯ ನಿರ್ಮಾಣದ ಕುರಿತಾಗಿ, ಮತ್ತೊಂದು ತಿಂತಿನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣಕ್ಕಾಗಿ, ಹಾಗೂ ಕಲ್ಯಾಣ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಮ್ಮ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಯ ಹಕ್ಕೊತ್ತಾಯವನ್ನು ಮಾಡೋದ್ರ ಕುರಿತಾಗಿರುವಂಥ ಈ 3 ಸಂಕಲ್ಪಗಳು ನಮ್ಮ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ನನಗೆ ಕೊಟ್ಟಂಥ ವಿಷಯ ಏನಂದರೆ, ಜಗದ ಜೀವ ಅನ್ನದಾತ. ಜಗದ ಜೀವ ಅನ್ನದಾತ ಈ ವಿಷಯವೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಮೂಲವನ್ನು ಕುರಿತು ಈ ವಿಷಯ ಮಾತಾಡ್ತದೆ. ಮನುಷ್ಯ ಎಷ್ಟೇ ಹಣವನ್ನು ಗಳಿಸ್ಬೋದು, ಎಷ್ಟೇ ದೊಡ್ಡ ಮನೆಯನ್ನು ಕಟ್ಬೋದು, ಎಷ್ಟೇ ದೊಡ್ಡ ಉನ್ನತವಾದ ವಿದ್ಯಾಭ್ಯಾಸವನ್ನು ಹೊಂದಬಹುದು, ಎಷ್ಟೇ ದೊಡ್ಡ ಅಧಿಕಾರವನ್ನು ಅನುಭವಿಸ್ಬೋದು, ಆದರೆ ಮನುಷ್ಯ ಅನ್ನವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬದುಕಿಗೆ ಉಸಿರು ಎಷ್ಟು ಅಗತ್ಯವೋ ಹಾಗೆ ಈ ದೇಹ ಜೀವಂತವಾಗಿರಬೇಕಾದ್ರೆ ಅನ್ನವೂ ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಈ ಅನ್ನವನ್ನು ಯಾರು ತಯಾರು ಮಾಡ್ತಾರೆ? ನಮ್ಮ ಋಷಿಮುನಿಗಳು ಒಂದು ಮಾತು ಹೇಳಿದರು, ಅನ್ನಂ ಪರಬ್ರಹ್ಮ ಸ್ವರೂಪಂ. ಅನ್ನ ದೇವರ ಸ್ವರೂಪ ಅಂತ ನಮ್ಮ ಸರ್ವಜ್ಞ ಮುನಿಗಳು ಹೇಳ್ತಾರೆ. ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವೀವುದು, ಅನ್ನವೇ ದೈವ ಸರ್ವಜ್ಞ ಅಂತ. ಅನ್ನವೇ ದೈವವಾದ ಬಳಿಕ ಆ ಅನ್ನವನ್ನು ತಯಾರು ಮಾಡುವಂಥವನು ಯಾರು? ಅನ್ನವನ್ನು ತಯಾರು ಮಾಡುವಂಥವನು ಹೊಲದಲ್ಲಿ ಬೆವರು ಸುರಿಸಿ ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ದುಡಿಯುವಂತಹ ಅನ್ನದಾತ ಅನ್ನವನ್ನು ಬೆಳಿತಾನೆ. ಆದ್ದರಿಂದ ರೈತ ಕೇವಲ ಒಂದು ವೃತ್ತಿಯನ್ನು ಮಾಡುವ ವ್ಯಕ್ತಿ ಅಲ್ಲ, ಆತ ಈ ಜಗತ್ತಿನ ಜೀವನ ಚಕ್ರವನ್ನು ನಡೆಸುತ್ತಿರುವಂತಹ ಮಹಾನ್ ಕಾಯಕ ಯೋಗಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ, ದೇವಾಲಯಗಳಲ್ಲಿ ದಾಸೋಹವನ್ನು ಮಾಡ್ತೇವೆ. ಹಸಿದವನಿಗೆ ಅನ್ನವನ್ನು ನೀಡುವುದೇ ಅತ್ಯಂತ ಶ್ರೇಷ್ಠ ಸೇವೆ ಅಂತ ಹೇಳ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ಹಸಿದವನಿಗೆ ಅನ್ನವನ್ನು ನೀಡುವಂಥದ್ದು ಕೇವಲ
ದಾನವಲ್ಲ, ಅದೊಂದು ಧರ್ಮ ಅಂತ ನಾವು ಭಾವಿಸ್ಕೊಳ್ತೀವಿ. ಅನ್ನವನ್ನು ಬೆಳೆಯುವ ರೈತನು ದೇವನ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ತಾನೆ. ರೈತನು ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತುತ್ತಾನೆ. ಆ ಬೀಜ ನೂರಾರು ಕಾಳುಗಳಾಗಿ ಬೆಳೀತದೆ. ಅದನ್ನು ನೋಡಿದಾಗ ಸೃಷ್ಟಿಯ ಮಹಿಮೆ ನಮಗೆ ಗೊತ್ತಾಗ್ತೈತಿ. ರೈತ ಬಿತ್ತುವುದು ಕೇವಲ ಬೀಜವನ್ನಲ್ಲ, ಆತ ಭರವಸೆಯನ್ನು ಬಿತ್ತುತ್ತಾನೆ. ಅವನು ಬೆಳೆಯುವುದು ಕೇವಲ ಬೆಳೆಯಲ್ಲ, ಜನರ ಜೀವನವನ್ನು ಬೆಳೆಸ್ತಾನೆ. ಹಾಗಾಗಿ ಅವನ ಜೀವನ ಅತ್ಯಂತ ಪವಿತ್ರಮಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಒಂದು ಕಥೆ ನೆನಪಿಗೆ ಬರ್ತಾ ಇದೆ. ಒಬ್ಬ ರಾಜ ಇದ್ದ. ಒಬ್ಬ ರಾಜ ತನ್ನೆಲ್ಲ ಮಂತ್ರಿಗಳನ್ನು, ಸೇನಾಧಿಪತಿಗಳನ್ನು, ಆ ರಾಜ್ಯದಲ್ಲಿರುವ ಎಲ್ಲ ವೈದ್ಯರನ್ನು, ಶಿಕ್ಷಕರನ್ನು, ವಿಜ್ಞಾನಿಗಳನ್ನು ಎಲ್ಲರನ್ನು ಕರೆಸಿ ಒಂದು ಸಭೆಯನ್ನು ಕರೆದಿದ್ದಾತ. ಕರೆದಾಗ ಆತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ. ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ವೈದ್ಯರು ಹೇಳ್ತಾರೆ, ನಾನು ಜೀವವನ್ನು ಉಳಿಸ್ತೀನಿ, ನಾನು ಶ್ರೇಷ್ಠ ವ್ಯಕ್ತಿ ಅಂತ. ವಿಜ್ಞಾನಿಯನ್ನು ಕೇಳ್ತಾನೆ. ವಿಜ್ಞಾನಿ ಹೇಳ್ತಾನೆ, ನಾನು ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತೀನಿ, ಭವಿಷ್ಯದ ಒಳಗೆ ಅನೇಕವಾದಂಥ ಸಂಶೋಧನೆ ಮೂಲಕವಾಗಿ ತಂತ್ರಜ್ಞಾನವನ್ನು, ವಿಜ್ಞಾನವನ್ನು ಬಲಪಡಿಸ್ತೀನಿ, ಅದಕ್ಕೆ ನಾನು ಶ್ರೇಷ್ಠ ಅಂತ ವಿಜ್ಞಾನಿ ಹೇಳ್ತಾನೆ. ವಕೀಲ ಹೇಳ್ತಾನೆ, ಜನರ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ತೀನಿ, ಅದಕ್ಕೆ ನಾನು ಶ್ರೇಷ್ಠ ಅಂತ ಹೇಳ್ತಾನೆ. ಹೀಗೆ ಒಬ್ಬರೊಬ್ಬರು ಒಂದೊಂದು ವಿಷಯವನ್ನು ನಾನು ಶ್ರೇಷ್ಠ ಅಂತ ಹೇಳ್ಕೊಂತ ಹೋದರು. ಅದೇ ಸಂದರ್ಭದಲ್ಲಿ ಒಬ್ಬ ರೈತ ಬರ್ತಾನೆ. ಆ ರೈತನನ್ನು ರಾಜ ಕೇಳ್ತಾನೆ, ಯಾರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತ. ಆಗ ಆ ರೈತ ಹೇಳ್ತಾನೆ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಒಂದೇ ಒಂದು ಗೊತ್ತಿರೋದು, ನನಗೆ ಕಾಯಕ ಮಾಡೋದು ಒಂದೇ ಗೊತ್ತು, ನನಗೆ ಉಳಿದಿದ್ದೇನೂ ಗೊತ್ತಿಲ್ಲ ಅಂತ ವಿನಮ್ರವಾಗಿ ರಾಜನಿಗೆ ಹೇಳ್ತಾನೆ. ಮಹಾರಾಜನೇ, ನನಗೆ ಏನೂ ಗೊತ್ತಿಲ್ಲ ಈ ವಿಷಯದ ಕುರಿತಾಗಿ, ನನಗೆ ಕಾಯಕ ಮಾಡೋದು ಒಂದೇ ಗೊತ್ತು ಅಂತೇಳಿ ಅವನು ಹೇಳ್ತಾನೆ. ಆವಾಗ ಆ ರಾಜ ಒಂದು ಮಾತು ಹೇಳ್ತಾನೆ, ನೀವೆಲ್ಲ ಕೆಲಸವನ್ನು ಮಾಡ್ತಾ ಇರಿ, ವೈದ್ಯರು ನೀವು ಕೆಲಸ ಮಾಡ್ತಾ ಇರಿ, ವಕೀಲರು ನಿಮ್ಮ ಕೆಲಸ ಮಾಡ್ರಿ, ವಿಜ್ಞಾನಿಗಳು ನಿಮ್ಮ ಕೆಲಸ ಮಾಡ್ರಿ, ಆದರೆ ರೈತ ಇದೀನಲ್ಲ, ನೀನು 1 ವರ್ಷ ಉತ್ತೋದು, ಬಿತ್ತೋದು, ಬೀಳೋದು ಇದನ್ನೇನು ಮಾಡಬೇಡ ಅಂತ ರೈತನಿಗೆ ರಾಜ ಹೇಳ್ತಾನೆ. ರಾಜ ಹೇಳಿದಾಗ ಆ ರಾಜ 1 ವರ್ಷ ಏನು ಉತ್ತೋದಿಲ್ಲ, ನೇಗಿಲೋಡೋದಿಲ್ಲ, ಬಿತ್ತೋದಿಲ್ಲ, ಬೆಳೆಯೋದಿಲ್ಲ, ಏನೂ ಮಾಡಲ್ಲ, ಖಾಲಿ ಕೊಡ್ತಾನೆ. ಖಾಲಿ ಕುಂತು 1 ವರ್ಷದೊಳಗ ಎಲ್ಲರ ಮನೆ, ಇಡೀ ರಾಜ್ಯದ ಎಲ್ಲರ ಮನೆಗಳಲ್ಲಿ ಅನ್ನದ ಕೊರತೆ ಉಂಟಾಗ್ತದೆ. ಅನ್ನದ ಕೊರತೆ ಉಂಟಾದಾಗ ಅಲ್ಲಿ ಎಲ್ಲರೂ ರಾಜನ ಹತ್ರ ಬರ್ತಾರೆ, ನಮಗೆ ತಿನ್ನಕ ಅನ್ನ ಇಲ್ಲ, ಅಂತಸ್ತಿದೆ, ಅಧಿಕಾರ ಇದೆ, ಸಿರಿ ಇದೆ, ಸಂಪತ್ತಿದೆ, ಆದರೆ ತಿನ್ಲಿಕ್ಕೆ ಅನ್ನ ಇಲ್ಲ, ನೀನು ಎಂಥ ಕೆಲಸ ಮಾಡಿದೆಪ್ಪ ರಾಜ ಅಂತ ಎಲ್ಲರೂ ಬಂದು ರಾಜನನ್ನು ಕೇಳ್ತಾರೆ. ಅವಾಗ ಆ ರಾಜ ಎಲ್ಲರನ್ನ ಕೂಡಿಸಿ ಮತ್ತೊಮ್ಮೆ ಸಭೆಯನ್ನು ಸೇರಿಸಿ ಹೇಳ್ತಾನೆ, ಜಗತ್ತಿನಲ್ಲಿ ಯಾವ ಕೆಲಸವೂ ಕೂಡ ಇರದಿದ್ರೆ ನಡೀತದ, ಆದರೆ ರೈತ ಏನಾದರೂ 1 ವರ್ಷ ಕೆಲಸ ಮಾಡಲಾರ್ದು ಇದ್ದ ಅಂದ್ರೆ ಅನ್ನ ತಿನ್ನಕ್ಕಾಗಲ್ಲ, ಮಣ್ಣು ತಿನ್ನಬೇಕಾಗುತ್ತಾ ಅಂತ ರಾಜ ಹೇಳ್ತಾನೆ. ಅದಕ್ಕೆ ಅತ್ಯಂತ ಶ್ರೇಷ್ಠರು ಯಾರು ಅಂತಂದ್ರೆ ರೈತರು. ಆದರೆ ರೈತರಿಗೆ ಎಂಥ ಭಾವನೆ ಬರಬೇಕು ಅಂತಂದ್ರೆ, ನಾವು ಜಗತ್ತಿಗೆ ಅನ್ನವನ್ನು ನೀಡುವಂಥವರು, ಜಗದ ಎಲ್ಲ ಜೀವಿಗಳನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥವನು ನಾನು ಅನ್ನುವಂಥ ಸ್ವಾಭಿಮಾನ ನಮಗೆ ಬಂದಾಗ ಮಾತ್ರ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿರುವ ಕೀಳಿರಿಮೆ, ನಮ್ಮಲ್ಲಿರುವಂತಹ ಹಿಂಜರಿಕೆ, ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥೈಸ್ಕೊಳ್ಬೇಕಾಗ್ತದೆ. ರೈತನ ಹೊಲವೇ ದೇವಾಲಯ, ಆತನ ನೇಗಿಲೇ ಅವನ ಪೂಜಾ ಸಾಮಗ್ರಿ, ಬೀಜವೇ ಅವನ ಪ್ರಸಾದ, ಬೆವರೇ ಅವನ ಅಭಿಷೇಕ, ಕಾಯಕವೇ ಅವನ ಆರಾಧನೆ, ಬಸವಣ್ಣನವನ್ನು ನೀಡಿದಂತಹ ಕಾಯಕವೇ ಕೈಲಾಸ ಎಂಬ ಕಾಯಕವನ್ನ ಪ್ರಾಮಾಣಿಕವಾಗಿ ಮಾಡಿದರೆ ಅದೇ ಕೈಲಾಸ. ಆ ತತ್ವಕ್ಕೆ ಬದುಕಿನಲ್ಲಿ ನಿಜವಾದ ಅರ್ಥವನ್ನು ನೀಡಿದಂಥವ್ರು ಯಾರಂದ್ರೆ ರೈತರು. ಹಾಗಾಗಿ ಆ ರೈತರ ಕುರಿತಾಗಿ ಇವತ್ತು ಈ ಒಂದು ಸುಂದರವಾದ ಸಮಾರಂಭವನ್ನು ಆಯೋಜಿಸುವ ಮೂಲಕವಾಗಿ ಜಗದ ಜೀವ ಅನ್ನದಾತನ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು. ಅದರ ಜೊತೆಗೆ ಇವತ್ತು ನಮಗೆ ನೀರಿನ ಅಭಾವ ಇದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 133 TMC ನೀರನ್ನು ಶೇಖರಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ
ಇವತ್ತು ಆ 133 TMC ನೀರು ಹಿಡಿಯುವಂಥ ಶೇಖರಣೆ ಆಗುವಂಥ ನಮ್ಮ ಡ್ಯಾಮು 101 ಅಥವಾ 104 TMC ನೀರಿಗೆ ಬಂದು ನಿಂತ್ಕೊಂಡಿದೆ. ಕಾರಣ ಆ ಡ್ಯಾಮ್ನೊಳಗೆ ತುಂಬ ಹೂಳು ತುಂಬಿಕೊಂಡಿರೋ ಕಾರಣಕ್ಕಾಗಿ. ಇವತ್ತು ಆ ಹೂಳು ತುಂಬಿಕೊಂಡ ಕಾರಣಕ್ಕಾಗಿ ನಮಗೆ ಬರುವಂತಹ ಪ್ರತಿ ವರ್ಷ 133ಕ್ಕಿಂತನೂ ಹೆಚ್ಚಿಗೆ ನೀರು ನಮಗೆ ಜಮಾವಣೆ ಆಗ್ತದೆ. 165-70 TMC ನೀರು ಪ್ರತಿ ವರ್ಷ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದಾಗ ಅಷ್ಟು ನೀರು ಬರ್ತದೆ. ಆದರೆ ನಮ್ಮಲ್ಲಿ ಶೇಖರಣೆ ಆಗುವಂಥ ಕೆಪಾಸಿಟಿ ನಮ್ಮ ಡ್ಯಾಮ್ನಲ್ಲಿ ಇರಲಾರದ ಕಾರಣಕ್ಕಾಗಿ ಆ ನೀರು ಹೆಚ್ಚಿನ ನೀರೆಲ್ಲ ಹರಿದು ಸಮುದ್ರಕ್ಕೆ ಸೇರುವಂತಂತ ಆಗೈತಿ. ಹಾಗಾಗಿ ಎಲ್ಲ ಸಂಶೋಧಕರು, ಕೃಷಿ ಪಂಡಿತರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಏನು ಅಂದರೆ ನವಲಿಯ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ. ನವಲಿಯ ಜಲಾಶಯ ನಿರ್ಮಾಣ ಮಾಡಿದ್ರೆ ನಮಗೆ ಆಗುವಂಥ ಸಾಧಕಗಳೇನೆಂದರೆ, ನಮ್ಮ ಭಾಗದ ಈ ರಾಯಚೂರು ಭಾಗದ, ಯಾದಗಿರಿ ಭಾಗದ, ಸಿಂಧನೂರು ಮತ್ತು ಕಾರಟಗಿ, ಗಂಗಾವತಿ ಈ ಎಲ್ಲ ಭಾಗದ ರೈತರಿಗೆ 2 ಬೆಳೆಯ ನೀರು ನಿಶ್ಚಿತವಾಗಿ ಬರ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ಆ ನವಲಿ ಜಲಾಶಯವನ್ನು ನಿರ್ಮಾಣ ಮಾಡಲೇಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಈಗ ಇರುವ ಬಾಧಕ ಏನು ಅಂತಂದರೆ, ಈಗ ಅಲ್ಲಿರುವಂತಹ ಆ ಭಾಗದ ನವಲಿ ಸುತ್ತಮುತ್ತಲಿರುವಂಥ ಹಳ್ಳಿಗಳ ಜನರ ವಾದ ಏನು ಅಂತಂದರೆ, ನಮ್ಮ ತಾತ ಮುತ್ತಾತನವರು ಮಾಡಿದಂತಹ ಜಾಗ, ನಮ್ಮ ಹೊಲ, ನಮ್ಮ ಮನೆ, ನಮ್ಮ ಎಲ್ಲ ವ್ಯವಸ್ಥೆಯನ್ನು ಬಿಟ್ಟು ನಾವು ಎಲ್ಲಿ ಹೋಗಿ ಬದುಕೋಣ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ಒಂದು ಕಡೆ ಸೇರಿ ನವಲಿ ಜಲಾಶಯದ 40-50 TMC ನೀರನ್ನು ಶೇಖರಣೆ ಮಾಡುವ ದೊಡ್ಡ ಡ್ಯಾಮನ್ನು ನಿರ್ಮಾಣ ಮಾಡೋ ಬದಲಾಗಿ ಅದರ ಪರ್ಯಾಯವಾಗಿ 5-6 TMC ನೀರು ಹಿಡಿಯುವಂಥ ಒಂದು ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ರೆ ನಮಗೂ ಸಹಕಾರ ಆಗುತ್ತೆ, ನಿಮಗೂ ಸಹಕಾರ ಆಗುತ್ತೆ ಅನ್ನುವಂಥದ್ದು ಆ ಭಾಗದ ಕೆಲವು ಜನರ ಅಭಿಪ್ರಾಯವಾಗೈತಿ. ಹಾಗಾಗಿ ಈ ನವಲಿ ಜಲಾಶಯ ನಿರ್ಮಾಣ ಮಾಡೋದ್ರ ಕುರಿತಾಗಿ ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕು. ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅದನ್ನು ಸರ್ಕಾರದಿಂದ ಅನುಮೋದನೆ ತರುವುದರ ಮೂಲಕವಾಗಿ ನಮ್ಮ ಭಾಗದ ಜನರ ಬದುಕನ್ನು ಸುಂದರಗೊಳಿಸುವಂತಹ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೆ ಶಿವಗೌಡರ ಅಣ್ಣವರು ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಸ್ತಾಪಿಸ್ತಾ, ಇವತ್ತಿನ ದಿನ ಭಾಳಷ್ಟು ವಿಷಯಗಳನ್ನು ಮಾತಾಡಬೇಕು ಅನ್ನುವಂಥ ಆಶಯ ಇದೆ. ಆದರೆ ಇಲ್ಲಿರುವ ಜನರ ಒಂದಿಷ್ಟು ಗಲಿಬಿಲಿಯಿಂದ ಆ ವಿಷಯಗಳು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ, ತಮ್ಮೆಲ್ಲರ ಬದುಕು ಹಸನಾಗಲಿ ಅಂತೇಳಿ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮ ಕೋರ್ತೀನಿ. ಶರಣು ಶರಣಾರ್ಥಿಗಳು.